ಆಸ್ಪತ್ರೆಯಲ್ಲಿ ಭುಜದ ನೋವಿಗೆ ಒಂದು ಒಳ್ಳೆ ಪವರ್ಫುಲ್ ಟ್ರೀಟ್ಮೆಂಟ್ ಇದೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚಂದ್ರಕುಮಾರ್ ಮಲ್ಲಾಡರ್ ಆಯುರ್ವೇದ ಮತ್ತು ಫಿಸಿಯೋಥೆರಪಿ ಆಸ್ಪತ್ರೆ ಹಿರೇಕೆರೂರು. ಇವತ್ತಿನ ವಿಷಯ ಏನಂದ್ರೆ ಭುಜದ ನೋವು, ಶೋಲ್ಡರ್ ಪೇನ್. ಈಗಿನ ಸಮಯದಲ್ಲಿ ಈಗ ಎಲ್ಲರಿಗೂ ಕಾಡ್ತಾ ಇರ್ತಕ್ಕಂಥ ಮತ್ತೊಂದು ತೊಂದರೆ ಏನಂದ್ರೆ ಅದು ಭುಜದ ನೋವು. ಓಕೆನಾ, ಹೆಣ್ಮಕ್ಳಿಗೆ ಆಗಿರ್ಬೋದು ಅಥವಾ ಗಂಡು ಮಕ್ಕಳಿಗೆ ಆಗಿರ್ಬೋದು. ಸೊ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಬಾರಿ ಭುಜದ ನೋವು ಬಂದೇ ಬರ್ತಾ ಇದೆ. ಅದು ಯಾವ ಕಾರಣಕ್ಕೆ ಬರ್ತಾ ಇದೆ ಅಥವಾ ಅದಕ್ಕೆ ಏನೆಲ್ಲ ಚಿಕಿತ್ಸೆಗಳನ್ನ ತಗೋಬೇಕು ಮತ್ತೆ ಏನೆಲ್ಲ ವ್ಯಾಯಾಮಗಳನ್ನ ಮಾಡಬೇಕು ಅಂತ ನಿಮ್ಗೇನಾದ್ರೂ ಗೊತ್ತಾಗಬೇಕು ಅಂತ ಅನ್ನೋದಾದ್ರೆ ಸೊ ಈ ವಿಡಿಯೋನ ಒಂದು ಬಾರಿ ಸಂಪೂರ್ಣವಾಗಿ ನೋಡಿ. ಭುಜದ ನೋವಿಗೆ ಕಾರಣಗಳೇನು? ಭುಜದ ನೋವಿಗೆ ಅನೇಕ ಕಾರಣಗಳಿವೆ. ಅದರಲ್ಲಿ ಮುಖ್ಯವಾಗಿ ಒಂದೇದು ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಇದಲ್ಲದೇನೆ ಡಯಾಬಿಟೀಸ್ ಮತ್ತೆ ಒಬೆಸಿಟಿ ಸಹಿತ ಭುಜದ ನೋವಿಗೆ ಕಾರಣ ಆಗ್ತದೆ. ಇವೆಲ್ಲ ಕಾರಣಗಳು ಅಲ್ಲದೇನೆ ಮತ್ತೆ ಲೈಕ್ ಏನಾದರೂ ವಜ್ಜಿ ಕೆಲಸಗಳನ್ನ ಮಾಡ್ತಾ ಇದ್ರು ಅಥವಾ ಏನಾದರೂ ಅತಿಯಾಗಿ ಅಂದ್ರೆ ಒಂದೇ ಕೆಲಸವನ್ನ ಮಾಡ್ತಾ ಇದ್ರು, ಅಂದ್ರೆ ಡ್ರೈವಿಂಗ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ವರ್ಕ್ ಆಗಿರ್ಬೋದು, ಓವರ್ ಯೂಸ್ ಮಾಡ್ತಾ ಇದ್ರು ಸಹಿತ ಭುಜದ ನೋವಿಗೆ ಒಂದು ಕಾರಣವಾಗ್ತದೆ. ಇದಲ್ಲದೇನೆ ಏನಾದರೂ ಇಂಜುರಿ ಆಗಿತ್ತು ಅಥವಾ ಮೊದಲು ಏನಾದರೂ ಆಕ್ಸಿಡೆಂಟ್ಗಳಾಗಿತ್ತು ಅಂದ್ರೂ ಸಹಿತ ಅವ್ರಿಗೂ ಸಹಿತ ಭುಜದ ನೋವು ಸಾಮಾನ್ಯವಾಗಿ ಬಂದೇ ಬರುತ್ತೆ. ಈ ತರ ಭುಜ ನೋವಿದ್ದವರಿಗೆ ನಮ್ಮ ಆಸ್ಪತ್ರೆಯಲ್ಲಿ ಅನೇಕ ಆಯುರ್ವೇದ ಚಿಕಿತ್ಸೆಗಳು ಲಭ್ಯವಿವೆ. ಅದರಲ್ಲಿ ಮುಖ್ಯವಾಗಿ ಮಸಾಜ್ ಥೆರಪಿ, ಪಂಚಕರ್ಮ ಮತ್ತೆ ಫಿಸಿಯೋಥೆರಪಿ, ಅಕ್ಯುಪಂಕ್ಚರ್ ಮತ್ತೆ ಕಪ್ಪಿಂಗ್ ಥೆರಪಿ ಮತ್ತೆ ಇನ್ನೂ ಏನೋ ಅನೇಕ ಆಯುರ್ವೇದ ಚಿಕಿತ್ಸೆಗಳು ಲಭ್ಯವಿವೆ. ಇದಲ್ಲದೇನೆ ನಿಮಗೆ ಆ ಭುಜದ ನೋವಿಗೆ ಸಂಬಂಧಪಟ್ಟಂತಹ ವ್ಯಾಯಾಮಗಳನ್ನಾಗಿರ್ಬೋದು ಅಥವಾ ಸ್ಟ್ರೆಚಿಂಗ್ ಎಕ್ಸಸೈಸಸ್ಗಳನ್ನಾಗಿರ್ಬೋದು ನಾವು ನಿಮಗೆ ಕಲಿಸ್ಕೊಡ್ತಾ ಹೋಗ್ತೀವಿ. ಈ ಎಲ್ಲ ಚಿಕಿತ್ಸೆಗಳನ್ನ ಮತ್ತು ವ್ಯಾಯಾಮಗಳನ್ನ ಒಟ್ಟಿಗೆ ಮಾಡ್ತಾ ಹೋದಾಗ ನಿಮಗೆ ಭುಜದ ನೋವು ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಯಾರಿಗಾದ್ರೂ ಈ ತರ ತೊಂದರೆ ಇದ್ರೆ ಅವರನ್ನ ಒಂದು ಬಾರಿ ನಮ್ಮ ಆಸ್ಪತ್ರೆಗೆ ಭೇಟಿ ಮಾಡಲಿಕ್ಕೆ ಹೇಳಿ. ನಾವು ಅವರಿಗೆ ಸಂಪೂರ್ಣವಾದ ವಿವರಣೆಯನ್ನ ನೀಡ್ತೇವೆ.